2026ರ ರಾಶಿ ಭವಿಷ್ಯ. ನಮಸ್ಕಾರ ಗೆಳೆಯರ, ಹೊಸ ತಿಂಗಳು ಹೊಸ ಭರವಸೆಗಳಿಂದ ಹೊತ್ತು ತರುತ್ತದೆ. 2026ರ ಏಪ್ರಿಲ್ ತಿಂಗಳು ನಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ತರಲಿದೆ, ಯಾವ ರಾಶಿಯವರಿಗೆ ಅದೃಷ್ಟ ಬಾಗಿಲು ತೆರೆಯಲಿದೆ, ಯಾರಿಗೆ ಸವಾಲುಗಳು ಕಾಯ್ತಿವೆ, 12 ರಾಶಿಗಳ ಸಂಪೂರ್ಣ ಫಲ ಇಲ್ಲಿದೆ. ವಿಡಿಯೋ ಶುರು ಮಾಡೋ ಮುನ್ನ ನಮ್ಮ ರಾಶಿ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ರಾಶಿಯ ಬಗ್ಗೆ ವಿಶೇಷ ಟಿಪ್ಸ್ ಬೇಕಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲ ರಾಶಿ ಮೇಷರಾಶಿ. ಆರಂಭದಲ್ಲಿ ಏರಿಳಿತ, ಅಂತ್ಯದಲ್ಲಿ ಆರ್ಥಿಕ ಲಾಭ. ಮೇಷರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ಕೆಲಸದ ಒತ್ತಡ ಮತ್ತು ಕಾನೂನಿನ ವಿಷಯಗಳು ಸ್ವಲ್ಪ ಕಿರಿಕಿರಿ ತರಬಹುದು. ಆದರೆ ಧೃತಿಗೆಡಬೇಡಿ, ಏಪ್ರಿಲ್ ಕೊನೆಯ 2 ವಾರಗಳು ನಿಮಗೆ ಹಣಕಾಸಿನ ಮಳೆಯನ್ನ ಸುರಿಸಲಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಲಿವೆ. ವೃಷಭ ರಾಶಿ. ಹೊಸ ಅವಕಾಶಗಳ ಸುರಿಮಳೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭ. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಸಿಗಲಿದೆ. ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ನಿಮ್ಮದಾಗಲಿದೆ. ಸಂಬಂಧಗಳಲ್ಲಿನ ಬೆರುಕುಗಳು ಮಾಯವಾಗಿ ಪ್ರೀತಿ ಹೆಚ್ಚಾಗಲಿದೆ. ಮಿಥುನ ರಾಶಿ. ಅದೃಷ್ಟ ಮತ್ತು ಯಶಸ್ಸಿನ ತಿಂಗಳು. ಮಿಥುನ ರಾಶಿಯವರಿಗೆ ಅದೃಷ್ಟ ಪ್ರಕಾಶಿಸಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಭರ್ಜರಿ ಲಾಭ ಸಿಗಲಿದೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ಆದರೆ ನೆನ್ಪಿಡಿ, ಯಾವುದೇ ನಿರ್ಧಾರವನ್ನ ಕೋಪದಲ್ಲಿ ತಗೊಳ್ಬೇಡಿ. ಕಟಕ ರಾಶಿ. ವ್ಯವಸ್ಥಿತ ಕೆಲಸ, ಅಧಿಕಾರ ಪ್ರಾಪ್ತಿ. ಈ ತಿಂಗಳು ನೀವು ತುಂಬಾ ಎನರ್ಜೆಟಿಕ್ ಆಗಿ ಇರ್ತೀರಾ. ಸರ್ಕಾರಿ ಕೆಲಸಗಳಲ್ಲಿ ಲಾಭ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಕೌಟುಂಬಿಕವಾಗಿ ಇದು ಸಂಭ್ರಮದ ಸಮಯ. ಸಿಂಹರಾಶಿ. ಮಿಶ್ರ ಫಲ, ಆರೋಗ್ಯದ ಮೇಲೆ ನಿಗಾ ಇರಲಿ. ಸಿಂಹರಾಶಿಯವರಿಗೆ ಸ್ವಲ್ಪ ಸವಾಲಿನ ಸಮಯ. ಆರೋಗ್ಯದಲ್ಲಿ ಏರುಪೇರಾಗಬಹುದು. ಹಾಗಾಗಿ ವಾಹನ ಚಾಲನೆ ಮಾಡುವಾಗ ಮತ್ತು ಮಾತು ಆಡುವಾಗ ತುಂಬಾ ಜಾಗರೂಕರಾಗಿರಿ. ತಿಂಗಳ ದ್ವಿತೀಯಾರ್ಧದಲ್ಲಿ ಆಧ್ಯಾತ್ಮಿಕತೆಯತ್ತ ಮನಸ್ಸು ವಾಲ್ಬಹುದು. ಕನ್ಯಾ ರಾಶಿ. ಪರಿಶ್ರಮಕ್ಕೆ ತಕ್ಕ ಫಲ. ಶಾರ್ಟ್ಕಟ್ ಹುಡುಕಬೇಡಿ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಯಶಸ್ಸು ಸಿಗಲಿದೆ. ಯಾರೊಂದಿಗೂ ಅನುಚಿತವಾಗಿ ವರ್ತಿಸಬೇಡಿ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ತುಲಾರಾಶಿ. ಸಮಯ ಮತ್ತು ಹಣದ ನಿರ್ವಹಣೆ ಮುಖ್ಯ. ತುಲಾರಾಶಿಯವರು ಈ ತಿಂಗಳು ಆರ್ಥಿಕ ಶಿಸ್ತು ಪಾಲಿಸಬೇಕು. ನಿಮ್ಮ ಯೋಜನೆಗಳನ್ನು ಸಂಪೂರ್ಣಗೊಳಿಸುವ ಮುನ್ನ ಯಾರ ಬಳಿಯೂ ಹಂಚಿಕೋಬೇಡಿ. ತಿಂಗಳ ಮಧ್ಯಭಾಗದಲ್ಲಿ ದೊಡ್ಡ ಬಿಸಿನೆಸ್ ಡೀಲ್ ಕುದುರಿಸುವಂತ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ. ಗೋಲ್ಡನ್ ಪೀರಿಯಡ್. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ಅತ್ಯಂತ ಶುಭಕರ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ. ನಿಮ್ಮ ಹಳೆಯ ಶ್ರಮಕ್ಕೆ ಈಗ ದೊಡ್ಡ ಪ್ರತಿಫಲ ಸಿಗಲಿದೆ. ಧನುರಾಶಿ. ಸವಾಲುಗಳ ನಡುವೆ ಗೆಲುವು. ಕೆಲಸದ ಸ್ಥಳದಲ್ಲಿ ವಿರೋಧಿಗಳ ಬಗ್ಗೆ ಎಚ್ಚರವಿರಲಿ. ಸಣ್ಣ ಕೆಲಸಕ್ಕೂ ದೊಡ್ಡ ಶ್ರಮ ಬೇಕಾಗಬಹುದು. ಆದರೆ ತಿಂಗಳ 2ನೇ ವಾರದಿಂದ ಪರಿಸ್ಥಿತಿ ಸುಧಾರಿಸಲಿದೆ. ಆಸ್ತಿ ವಿಚಾರದಲ್ಲಿ ಜಾಗರೂಕರಾಗಿರಿ. ಮಕರ ರಾಶಿ. ಗುರಿ ಸಾಧನೆಯ ತಿಂಗಳು. ಮಕರ ರಾಶಿಯವರು ಅಂದುಕೊಂಡದ್ದನ್ನ ಸಾಧಿಸುತ್ತಾರೆ. ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗಲಿದೆ. ಪ್ರೇಮ ಜೀವನವು ಮದುವೆಯ ಹಂತಕ್ಕೆ ತಲುಪುವ ಬಲವಾದ ಸೂಚನೆಗಳಿವೆ. ಕುಂಭರಾಶಿ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ. ಬಡ್ತಿ ಅಥವಾ ವರ್ಗಾವಣೆಗಾಗಿ ಕಾಯ್ತಿರುವವರಿಗೆ ಇದು ಸಿಹಿ ಸುದ್ದಿಯ ತಿಂಗಳು. ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಿಗೆ ಅಡೆತಡೆಗಳು ನಿವಾರಣೆಯಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಮೀನರಾಶಿ. ತಾಳ್ಮೆಯ ಮಂತ್ರ. ಆರಂಭದಲ್ಲಿ ವ್ಯಾಪಾರ ಮಂದಗತಿಯಲ್ಲಿರಬಹುದು. ಯಾರಿಗೂ ಸಾಲ ನೀಡಬೇಡಿ. ತಿಂಗಳ 3ನೇ ವಾರದಿಂದ ವ್ಯವಹಾರವು ಮತ್ತೆ ಹಳ್ಳಿಗೆ ಬರಲಿದೆ. ಪ್ರೀತಿ ಪಾತ್ರರ ಜೊತೆ ಸಣ್ಣ ಭಿನ್ನಾಭಿಪ್ರಾಯ ಬರಬಹುದು. ತಾಳ್ಮೆಯಿಂದಿರಿ. ಸ್ನೇಹಿತರೆ, ಈ ಭವಿಷ್ಯವಾಣಿಯಲ್ಲಿ ನಿಮ್ಮ ರಾಶಿಗೆ ಅನ್ವಯವಾಗುವ ವಿಷಯ ಯಾವುದು? ನಿಮ್ಮ ಜೀವನದಲ್ಲೂ ಇಂತಹ ಬದಲಾವಣೆಗಳು ಕಾಣ್ತಿದ್ಯಾ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ರಾಶಿಗೆ ಈ ತಿಂಗಳು ಉತ್ತಮವಾಗಿರಲಿ ಎಂದು ನಾವು ಹಾರೈಸ್ತೇವೆ. ನೆನ್ಪಿಡಿ, ಗ್ರಹಗತಿಗಳು ಬರೀ ದಾರಿ ಮಾತ್ರ ತೋರಿಸ್ತವೆ, ಆದರೆ ನಿಮ್ಮ ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.